ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ ಹೊಸ ಮೊಬೈಲ್ ಪ್ಲಾನ್ ದರ ಅನ್ವಯ ಆಗಿದೆ. ಏರ್ಟೆಲ್, ಜಿಯೋ ಮತ್ತು 5G ಪ್ಲಾನ್ಗಳ ಪೈಕಿ ಯಾವುದರಲ್ಲಿ ಎಷ್ಟು ಡಾಟಾವನ್ನು ಹೆಚ್ಚಿಗೆ ಕೂಡ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಇಂದಿನಿಂದ ಕೂಡ ಏರ್ಟೆಲ್ ಕಂಪನಿ ಹಾಗೂ ಜಿಯೋ ಕಂಪನಿ ಕೂಡ ಮೊಬೈಲ್ ಕರೆನ್ಸಿಯನ್ನು ಜಾಸ್ತಿ ಮಾಡಿಬಿಟ್ಟಿದೆ. ಇವತ್ತು ದಿನನಿತ್ಯ ವಸ್ತುಗಳು ಕೂಡ ಜಾಸ್ತಿಯಾಗಿದೆ, ಎಲ್ಲವೂ ಕೂಡ ದುಬಾರಿ ಆಗುತ್ತಿದೆ. ಅದನ್ನು ಕಂಪ್ಲೀಟ್ ಡೀಟೇಲನ್ನು ತಿಳಿದುಕೊಳ್ಳೋಣ ಬನ್ನಿ. ನವದೆಹಲಿಯಲ್ಲಿ ಭಾರತದ ಪ್ರಮುಖ ಟೆಲಿಕಾಂ ಸೇವಾ ಪೂರೈಕೆಯಾದ ಕಂಪನಿಗಳಾದ ಜಿಯೋ ಮತ್ತು ಏರ್ಟೆಲ್ ವಿಐ ಸೇರಿ ಬಹುತೇಕ ಕಂಪನಿಗಳು ತಮ್ಮ ಪರಿಷ್ಕೃತ ಮೊಬೈಲ್ ಪ್ಲಾನ್ ದರವನ್ನು ಇಂದಿನಿಂದ ಜಾರಿಗೊಳಿಸುವುದಾಗಿ ಘೋಷಿಸಿದ್ದವು. ರಿಲಯನ್ಸ್ ಜಿಯೋ ಪೈಪೋಟಿ ಮನೋಭಾವ ಮುಂದುವರೆದಿದ್ದು, ಬಡ್ತಿ ಏರ್ಟೆಲ್ಗಾಗಿ ಕಡಿಮೆ ಪ್ಲಾನ್ ದರವನ್ನು ನಿಗದಿ ಮಾಡಿದೆ. ಏರ್ಟೆಲ್ನ ಏರಿಕೆಯು ಶೇಕಡಾ 10ರಿಂದ 21ರ ವ್ಯಾಪ್ತಿಯಲ್ಲಿದ್ದರೆ, ಜಿಯೋ ಬೆಲೆಗಳನ್ನು ಶೇಕಡಾ 12ರಿಂದ 25ರಷ್ಟು ಹೆಚ್ಚಿಸಿದೆ. ಎರಡು ಕಂಪನಿಗಳ ಹೊಸ ಪ್ಲಾನ್ ದರಗಳು ಜುಲೈ 3ರಿಂದ ಅನ್ವಯವಾಗುತ್ತದೆ. ಆದಾಗ್ಯೂ ಜಿಯೋದ ಪ್ರೀಪೇಯ್ಡ್ ರೀಚಾರ್ಜ್ ಯೋಜನೆಗಳು ಪ್ರತಿಸ್ಪರ್ಧಿಗಳಿಗಿಂತ ಶೇಕಡಾ 20ರಷ್ಟು ಕಡಿಮೆ ಬೆಲೆಯಲ್ಲಿ ಲಭ್ಯ ಇವೆ. ಪೋಸ್ಟ್ಪೇಯ್ಡ್ ಪ್ಲಾನ್ ದರದಲ್ಲೂ ಜಿಯೋ ಶೇಕಡಾ 29ರಷ್ಟು ಕಡಿಮೆ ಇದೆ. ಜಿಯೋ ಹಾಗೂ ಏರ್ಟೆಲ್ ಪ್ರೀಪೇಯ್ಡ್ ಹೊಸ ಪ್ಲಾನ್ ದರ ಹೋಲಿಸಿ ನೋಡಿದರೆ, ರಿಲಯನ್ಸ್ ಜಿಯೋ ಬಹುತೇಕ ಎಲ್ಲ ರೀಚಾರ್ಜ್ ಯೋಜನೆಗಳು ಇನ್ನೂ ಗ್ರಾಹಕರ ಕೈಗೆಟಕುವ ಬೆಲೆಯಲ್ಲಿರುವುದು ಗಮನ ಸೆಳೆದಿದೆ. ಅನಿಯಮಿತ ಕರೆಗಳ ಪ್ಲಾನ್ ಏರ್ಟೆಲ್ 28 ದಿನಗಳ ಅವಧಿಗೆ ₹179 ಇದ್ದ ಪ್ಲಾನ್ ಈಗ ₹199 ಆಗಿದೆ. 84 ದಿನಗಳ ಅವಧಿಗೆ ಪ್ಲಾನ್ ₹455 ಇಂದ ₹509 ಏರಿದೆ. ಹಾಗೂ ವಾರ್ಷಿಕ ಯೋಜನೆ ₹1799 ಇದ್ದಿದ್ದು ಈಗ ₹1999 ಆಗಿದೆ. ಜಿಯೋ 28 ದಿನಗಳ 2G ಪ್ಲಾನ್ ಈಗ ₹155 ಇಂದ ₹189 ಏರಿದೆ. 3 ತಿಂಗಳ ಅವಧಿಯ 6GB ಪ್ಲಾನ್ ಈಗ ₹395 ಇಂದ ₹479 ಏರಿಕೆಯಾಗಿದೆ. ವಾರ್ಷಿಕ 24GB ಪ್ಲಾನ್ ಈಗ ₹1899 ಇಂದ ₹1559 ಏರಿದೆ. ದೈನಂದಿನ ಡಾಟಾ ಪ್ಲಾನ್ ಏರ್ಟೆಲ್ 28 ದಿನಗಳ ಅನ್ವಯಕ್ಕೆ 1GB ಡಾಟಾ ಪ್ಲಾನ್ ಈಗ ₹265 ಇಂದ ₹299 ಏರಿದೆ. ದಿನಕ್ಕೆ 3G ಪ್ಲಾನ್ ದರ ₹399 ಇದ್ದಿದ್ದು ₹499 ಆಗಿದೆ. ದೀರ್ಘಾವಧಿ ಪ್ಲಾನ್ ಅಂದರೆ 84 ದಿನಗಳ ಅವಧಿಗೆ 1.5GB ಪ್ಲಾನ್ ₹719 ಇದ್ದಿದ್ದು ₹859 ಆಗಿದೆ. ಜಿಯೋ 28 ದಿನಗಳ ಅವಧಿಯ ದಿನಕ್ಕೆ 1GB ಪ್ಲಾನ್ ₹209 ಇದ್ದಿದ್ದು ಈಗ ₹249 ಆಗಿದೆ. ಇದೇ ಅವಧಿಯ ದಿನಕ್ಕೆ 3G ಪ್ಲಾನ್ ಈಗ ₹399 ಇಂದ ₹449 ಏರಿದೆ. 84 ದಿನಗಳ ಅವಧಿಯ ದಿನಕ್ಕೆ 1.5GB ಪ್ಲಾನ್ ಬೆಲೆ ₹666 ಇದ್ದಿದ್ದು ₹799 ಆಗಿದೆ. ಹಾಗೂ ಡಾಟಾ ಆ್ಯಂಡ್ ಆನ್ ಪ್ಲಾನ್ಗಳು ಏರ್ಟೆಲ್ 1GB ಆ್ಯಂಡ್ ಆನ್ ಪ್ಲೇ ₹19 ಇದ್ದಿದ್ದು ಈಗ ₹22 ಆಗಿದೆ. ಅದೇ 4GB ಆ್ಯಂಡ್ ಆನ್ ಪ್ಲಾನ್ ದರ ₹65 ಇದ್ದಿದ್ದು ₹77 ಏರಿಕೆ ಆಗಿದೆ. ಜಿಯೋ 1GB ಆ್ಯಂಡ್ ಆನ್ ಪ್ಲಾನ್ ₹15 ಇದ್ದಿದ್ದು ಈಗ ₹19 ಆಗಿದೆ. 6GB ಆ್ಯಂಡ್ ಆನ್ ಪ್ಲಾನ್ ₹61 ಇದ್ದಿದ್ದು ಈಗ ₹69 ಆಗಿದೆ. ಪ್ರಿಯ ಬಂಧುಗಳೇ, ಈಗ ಮೊಬೈಲ್ ಕರೆನ್ಸಿಗಳು ತುಂಬಾ ಕೂಡ ದುಬಾರಿ ಆಗಿಬಿಟ್ಟಿವೆ. ಈಗ ದಿನನಿತ್ಯ ವಸ್ತುಗಳು ಕೂಡ ದುಬಾರಿ. ಈಗ ಜೀವನ ನಡೆಸುವುದು ಕೂಡ ಬಹಳ ಕಷ್ಟಕರ. ರಾಜ್ಯದಲ್ಲಿ ಮೋದಿ ಸರ್ಕಾರ ಬಂದರೂ ಕೂಡ ಯಾಕೋ ಅಭಿವೃದ್ಧಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಯಾವ ರೀತಿ ಕೂಡ ಜನಗಳು ಈ ಪ್ಲಾನ್ಗಳನ್ನೆಲ್ಲ ಕೂಡ ತಡೆಯುತ್ತಾರೋ ಕೂಡ ಗೊತ್ತಿಲ್ಲ. ಮೊಬೈಲ್ ಕರೆನ್ಸಿಗಳು ಮೊದಲು ₹30 ಕೂಡ ರೀಚಾರ್ಜ್ ಕೂಡ ಸಿಗ್ತಾಯಿತ್ತು. ಯಾವಾಗ ಕರೆನ್ಸಿ ಮುಗೀತೋ ಆವಾಗ ಮಾತ್ರ ಕರೆನ್ಸಿನ ಹಾಕ್ಸ್ಬೇಕಾಯಿತು. ಇವಾಗ ಆಗೋದೇ ಇಲ್ಲ. ಒಂದು ತಿಂಗಳು ಮಾಡು ಬಿಡು ಕರೆನ್ಸಿ ರೀಚಾರ್ಜ್ ಮಾಡಲೇಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.